ಸರ್, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ರಜತ್ ಅವರ ಸಹವಾಸ ಬಿಟ್ಬಿಡಿ ಅಂತ ವಿನಯ್ ಅವ್ರಿಗೆ ಕಮೆಂಟ್ಸ್ ಗಳನ್ನ ಹಾಕ್ತಾರೆ. ಆ ಕಮೆಂಟ್ಸ್ ಗಳಿಗೆ ವಿನಯ್ ಅವ್ರು ಲೈಕ್ ಕೊಟ್ಟಿರೋದು, ಅದ್ರ ಬಗ್ಗೆ ಏನೆಲ್ಲ ಹೇಳ್ತೀರಾ ಅಂತ ಹೇಳಿ. ಅದೇ ಸರ್, ಅದು ಸ್ವಲ್ಪ ತುಂಬಾ ಹರ್ಟಿಂಗ್ ಆಗಿತ್ತು. ಯಾಕಂದ್ರೆ ಆ ತರ ಕಮೆಂಟ್ಸ್ ಮಾಡಿದಾಗ ಪ್ರೋತ್ಸಾಹ ಕೊಡಬಾರ್ದಾಗಿತ್ತು ವಿನಿ. ಯಾಕಂದ್ರೆ ನಂದು ಒಂದು 11 ವರ್ಷದ ಫ್ರೆಂಡ್ಶಿಪ್. ಸೊ ಇನ್ ಅಂಡ್ ಔಟ್ ಇಬ್ರ ಬಗ್ಗೆನೂ ಗೊತ್ತಿದ್ದಾಗ ನನ್ಗೇನು ವಿನಯ್ ಅಂತ ವಿನಯ್ ಗೊತ್ತು, ಸೊ ವಿನಯ್ ನಾನೇನು ಅಂತ ಗೊತ್ತು. ಸೊ ಹಿಂಗಿದ್ದಾಗ ಯಾರೋ ಒಬ್ರು ಥರ್ಡ್ ಪರ್ಸನ್ ಈ ತರ ಕಮೆಂಟ್ ಮಾಡಿದಾಗ ಅದೇ ಫ್ರೆಂಡ್ಶಿಪ್ ಬಿಟ್ಬಿಡಿ. ಯಾಕಂದ್ರೆ ನಾನು ಕರ್ಕೊಂಡು ಕೊಲೆ ಮಾಡಿಸಿಲ್ಲ ವಿನಯ್ ಕೈಲಿ, ದರೋಡೆ ಮಾಡಿಸಿಲ್ಲ, ಏನೋ ಒಂದು ರೀಲ್ಸ್ ಮಾಡಿರೋದು ಅಷ್ಟೇ. ಮಾಡಿದೀವಿ. ಆಮೇಲೆ ಚಿಕ್ಕ ಹುಡುಗ ಅಲ್ಲ ವಿನಯ್, ನಾನು ಅವನ್ನ ಬೆದರ್ಸಿ ರೀಲ್ಸ್ ಮಾಡಿಲ್ಲ. ನಾರ್ಮಲ್ ಟಾಕ್ ಮಾಡೋಣ ಮುಗಿದೋಯ್ತು. ಇದರಿಂದ ಇಷ್ಟು ದೊಡ್ಡ ಇಶ್ಯೂ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ, ಫೇಸ್ ಮಾಡಿದ್ವಿ. ಬಟ್ ಅದ್ರಲ್ಲಿ ಫ್ರೆಂಡ್ಶಿಪ್ನ ಬಿಟ್ಕೊಡ್ಬಾರ್ದಾಗಿತ್ತು. ನನಗೆಲ್ಲ ಪರ್ಸನಲಿ ತುಂಬಾ ಹರ್ಟ್ ಆಯ್ತು. ಅಲ್ಲವರೆಗೂ ಮಾತಾಡ್ತಾನೆ ಇದ್ದ ವಿನಿ, ನೈಟು ಫೋನ್ ಮಾಡೋನು, ಈ ಥರ ಹೇಳೋನು ಆ ಥರ ಹೇಳೋನು ಎಲ್ಲ ನನಗೆ ಈ ವಿಷಯ ಯಾವಾಗ ಕಿವಿಗೆ ಬಿತ್ತು, ನಾನೇ ಕೇಳಿದ್ದೀನಿ ವಿನಿ, ಇದು ಮಾಡಿದ ತಪ್ಪು, ನೀನು ಈ ಥರ ಮಾಡಬಾರ್ದಾಗಿತ್ತು ಅಂದಾಗ ಸ್ಟಾಪ್ ಟಾಕಿಂಗ್. ಅಂದ್ರೆ ಸರ್, ಈಗ ನೀವು ಜೈಲಿಗೆ ಹೋದಾಗ ಕೂಡ ನಿಮ್ಮ ಹಳೆಯ ಕೇಸ್ಗಳು ಸಾಕಷ್ಟು ಹೊರಗೆ ಬಂತು. ಅಂದ್ರೆ ರಜತ್ ಗೌಡ ಅವ್ರ ಮೇಲೆ ಅಥವಾ ರಜತ್ ಅವ್ರ ಮೇಲೆ ಕೇಸ್ಗಳಿದಾವೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು, ಹಳೆಯ ಕೇಸ್ಗಳು ಅಂತ. ನಿಮ್ಮೊಬ್ಬರ ಮೇಲೆ ಕೇಸ್ ಇದ್ದಿದ್ದು ಅಂತ ಹೇಳ್ತೀರಾ ಅಂತ? ಸರ್, ಅದು ಹಳೆ ಕೇಸ್ಗಳು ಅಂದ್ರೆ ದೊಡ್ಡ ವಿಷಯ ಏನ್ ಕೇಸ್, ಫ್ಯಾಮಿಲಿ ಗಲಾಟೆ ಸರ್ ಅಷ್ಟೇ. ಅದು ನಮಗೂ ನಮ್ಮ ಚಿಕ್ಕಪ್ಪನಿಗೂ ಆಗಿರೋ ಫ್ಯಾಮಿಲಿ ಗಲಾಟೆ. ಆ ಫ್ಯಾಮಿಲಿ ಗಲಾಟೆ ಆ ಕೋಪದಲ್ಲಿ ನಮ್ಮ ಚಿಕ್ಕಪ್ಪ ಕೊಟ್ಟರು, ಅಂಡ್ ಈಸ್ ರೆಡಿ ಟು ಟೇಕ್ ಇಟ್ ಬ್ಯಾಕ್ ನಾವು. ಅಷ್ಟೇ, ಅದು ಸಿಂಪಲ್ ಮ್ಯಾಟ್ರು. ಅದನ್ನ ಸ್ವಲ್ಪ ದೊಡ್ಡದು ಆಗಕ್ಕೆ ಟ್ರೈ ಆಯ್ತು ಅಷ್ಟೇ. ಬಿಕಾಸ್ ಇವಾಗ ಆಚೆ ಬಂತಲ್ಲ, ಸೊ ಈ ಟೈಮಲ್ಲಿ ಜೋರಾಗ ಟ್ರೈ ಆಯ್ತು. ಬಟ್ ಅದನ್ನ ಹೇಳಿ ಅರ್ಥ ಮಾಡಿಸಿದ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.